ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸಾಶ್ರೀ ಲರ್ನ್ ವಿತ್ ಫನ್. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಫ್ರೇಸ್. ಫ್ರೇಸ್ ಅಂದರೆ ಏನು? ಡೆಫಿನಿಷನ್ ನೋಡೋಣ. ಇಟ್ ಈಸ್ ಎ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಮೇಕ್ಸ್ ಎ ಸೆನ್ಸ್ ಬಟ್ ನಾಟ್ ಎ ಕಂಪ್ಲೀಟ್ ಸೆನ್ಸ್. ನೋ ಸಬ್ಜೆಕ್ಟ್ ವರ್ಬ್ ಕಾಂಬಿನೇಷನ್. ಅಂದರೆ ಫ್ರೆಂಡ್ಸ್, ಫ್ರೇಸ್ ಅಂದರೆ ಗ್ರೂಪ್ ಆಫ್ ವರ್ಡ್ಸ್, ಮೀನಿಂಗ್ ಇರುತ್ತೆ, ಆದರೆ ಕಂಪ್ಲೀಟ್ ಸೆಂಟೆನ್ಸ್, ಕಂಪ್ಲೀಟ್ ಮೀನಿಂಗ್ ಅನ್ನೋದು ಇರಲ್ಲ, ಪೂರ್ತಿ ಅರ್ಥ ನಮಗಿದ್ರಲ್ಲಿ ಇರಲ್ಲ. ಆ್ಯಂಡ್ ಫ್ರೇಸ್ನಲ್ಲಿ ಸಬ್ಜೆಕ್ಟ್ ವರ್ಬ್ ಕಾಂಬಿನೇಷನ್ ಅನ್ನೋದು ಇರಲ್ಲ. ಸೊ ಫ್ರೇಸಸ್ ಅನ್ನೋದು 10 ಟೈಪ್ಸ್ ಆಫ್ ಫ್ರೇಸಸ್. ಅದು ಏನು ಅಂತ ಇವಾಗ ನೋಡೋಣ. ನೌನ್ ಫ್ರೇಸ್, ವರ್ಬ್ ಫ್ರೇಸ್, ಅಡ್ಜೆಕ್ಟಿವ್ ಫ್ರೇಸ್, ಅಡ್ವರ್ಬ್ ಫ್ರೇಸ್, ಅಪೋಸಿಟಿವ್ ಫ್ರೇಸ್, ಅಬ್ಸಲ್ಯೂಟ್ ಫ್ರೇಸ್, ಪ್ರಿಪೋಸಿಷನಲ್ ಫ್ರೇಸ್, ಪಾರ್ಟಿಸಿಪಲ್ ಫ್ರೇಸ್, ಜೆರಂಡ್ ಫ್ರೇಸ್, ಇನ್ಫಿನಿಟಿವ್ ಫ್ರೇಸ್. ಸೊ ಇವಾಗ ಒಂದೊಂದು ಬಗ್ಗೆ ವಿವರಣೆ ನೋಡೋಣ. ಫಸ್ಟ್, ನೌನ್ ಫ್ರೇಸ್. ಇಟ್ ಈಸ್ ಎ ಗ್ರೂಪ್ ಆಫ್ ವರ್ಡ್ಸ್ ಆರ್ ಸಿಂಗಲ್ ವರ್ಡ್ ವಿಚ್ ವರ್ಕ್ಸ್ ಆ್ಯಸ್ ಸಬ್ಜೆಕ್ಟ್ ಆರ್ ಆಬ್ಜೆಕ್ಟ್ ಆರ್ ಕಾಂಪ್ಲಿಮೆಂಟ್. ಅಂದರೆ ಫ್ರೆಂಡ್ಸ್, ನೌನ್ ಪದಗಳು ಸಬ್ಜೆಕ್ಟ್ನಲ್ಲಿ ಅಥವಾ ಆಬ್ಜೆಕ್ಟ್ನಲ್ಲಿ ಅಥವಾ ಕಾಂಪ್ಲಿಮೆಂಟ್ನಲ್ಲಿ ಯೂಸ್ ಮಾಡ್ತಾ ಇರ್ತೀವಿ, ಅದನ್ನೇ ನೌನ್ ಫ್ರೇಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್: ಅರ್ಲಿ ಟು ಬೆಡ್ ಈಸ್ ಎ ಗುಡ್ ಹ್ಯಾಬಿಟ್. ಬೇಗ ಮಲಗೋದು ಒಳ್ಳೆ ಅಭ್ಯಾಸ. ಬೆಡ್ ಅಂದರೆ ನೌನ್, ಅರ್ಲಿ ಟು ಬೆಡ್ ಅನ್ನೋದು ಸಬ್ಜೆಕ್ಟ್ನಲ್ಲಿದೆ. ಸೊ ಅರ್ಲಿ ಟು ಬೆಡ್ ಅನ್ನೋದು ನೌನ್ ಫ್ರೇಸ್. ನೌನ್ ಫ್ರೇಸ್ಗೆ ಸಬ್ಜೆಕ್ಟ್ ವರ್ಬ್ ಕಾಂಬಿನೇಷನ್ ಅನ್ನೋದು ಇರಲ್ಲ. ಸೊ ಇದರಲ್ಲಿ ಅರ್ಲಿ ಟು ಬೆಡ್ ಅನ್ನೋದು ನೌನ್ ಫ್ರೇಸ್ ಆಗಿದ್ರೆ ಇದಕ್ಕೆ ಸಬ್ಜೆಕ್ಟ್ ವರ್ಬ್ ಕಾಂಬಿನೇಷನ್ ಇದೆಯಾ? ಇಲ್ಲ ಅಲ್ವಾ ಫ್ರೆಂಡ್ಸ್? ಅರ್ಲಿ ಟು ಬೆಡ್ ಅನ್ನೋದು ನೌನ್ ಫ್ರೇಸ್. ನೆಕ್ಸ್ಟ್, ಶಿ ಈಸ್ ಎ ಬ್ಯೂಟಿಫುಲ್ ಗರ್ಲ್. ಅವಳು ತುಂಬ ಸುಂದರವಾಗಿದ್ದಾಳೆ. ಗರ್ಲ್ ಅನ್ನೋದು ನೌನ್, ಸೊ ಬ್ಯೂಟಿಫುಲ್ ಗರ್ಲ್ ಅನ್ನೋದು ನೌನ್ ಫ್ರೇಸ್. ಶಿ ಈಸ್ ವೇರಿಂಗ್ ಎ ನೈಸ್ ಬ್ಲೂ ಸ್ಕರ್ಟ್. ಅವಳು ಚೆನ್ನಾಗಿರೋ ಬ್ಲೂ ಸ್ಕರ್ಟ್ ಹಾಕೊತಾ ಇದ್ದಾಳೆ. ಸ್ಕರ್ಟ್ ಅನ್ನೋದು ನೌನ್, ಇದರಲ್ಲಿ ನಾವು ಸ್ಕರ್ಟ್ ಬಗ್ಗೆ ಹೇಳ್ತಾ ಇದ್ದೀವಿ. ಸೊ ಅದರಿಂದ ನೈಸ್ ಬ್ಲೂ ಸ್ಕರ್ಟ್ ಅನ್ನೋದು ನೌನ್ ಫ್ರೇಸ್ ಆಗುತ್ತೆ. ನೆಕ್ಸ್ಟ್, ವರ್ಬ್ ಫ್ರೇಸ್. ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಮೇನ್ ವರ್ಬ್ ಆ್ಯಂಡ್ ಇಟ್ಸ್ ಆಕ್ಸಿಲರೀಸ್ ವಿತ್ ಇನ್ ಎ ಸೆಂಟೆನ್ಸ್. ಒಂದು ಸೆಂಟೆನ್ಸ್ನಲ್ಲಿ ಮೇನ್ ವರ್ಬ್ ಆ್ಯಂಡ್ ಆಕ್ಸಿಲರಿ ವರ್ಬ್ ಅನ್ನೋದು ಅಂದರೆ ಹೆಲ್ಪಿಂಗ್ ವರ್ಬ್ ಅನ್ನೋದು ಯೂಸ್ ಮಾಡ್ತಾ ಇರ್ತೀವಿ, ಅದನ್ನೇ ನಾವು ವರ್ಬ್ ಫ್ರೇಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್: ಹಿ ಈಸ್ ವೇಟಿಂಗ್ ಫಾರ್ ಸಮ್ವನ್. ಅವನು ಒಬ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾನೆ. ಸೊ ಇದರಲ್ಲಿ ಈಸ್ ವೇಟಿಂಗ್ ಅನ್ನೋದು ವರ್ಬ್ ಫ್ರೇಸ್. ಈಸ್ ಅನ್ನೋದು ಆಕ್ಸಿಲರೀಸ್ ಅಂದರೆ ಹೆಲ್ಪಿಂಗ್ ವರ್ಬ್. ಸೊ ವೇಟಿಂಗ್ ಅನ್ನೋದು ಮೇನ್ ವರ್ಬ್, ಈಸ್ ವೇಟಿಂಗ್ ಅನ್ನೋದು ವರ್ಬ್ ಫ್ರೇಸ್. ಓಕೆನಾ ಫ್ರೆಂಡ್ಸ್? ದೋಸ್ ಬಾಯ್ಸ್ ಆರ್ ಟ್ರೈಯಿಂಗ್ ವೆರಿ ಹಾರ್ಡ್. ಆ ಹುಡುಗರು ತುಂಬ ಶ್ರಮಿಸಿದ್ದಾರೆ ಅಂದರೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಆರ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಟ್ರೈಯಿಂಗ್ ಅನ್ನೋದು ಮೇನ್ ವರ್ಬ್, ಆರ್ ಟ್ರೈಯಿಂಗ್ ಅನ್ನೋದು ವರ್ಬ್ ಫ್ರೇಸ್ ಆಗುತ್ತೆ. ಶಿ ಹ್ಯಾಸ್ ಕುಕ್ಡ್ ಫುಡ್. ಅವಳು ಅಡುಗೆ ಮಾಡಿದ್ದಾಳೆ. ಹ್ಯಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಕುಕ್ಡ್ ಅನ್ನೋದು ಮೇನ್ ವರ್ಬ್, ಹ್ಯಾಸ್ ಕುಕ್ಡ್ ಅನ್ನೋದು ವರ್ಬ್ ಫ್ರೇಸ್ ಆಗುತ್ತೆ. ಅರ್ಥ ಆಯ್ತಾ ಫ್ರೆಂಡ್ಸ್? ನೆಕ್ಸ್ಟ್, ಅಡ್ಜೆಕ್ಟಿವ್ ಫ್ರೇಸ್. ಆ್ಯನ್ ಅಡ್ಜೆಕ್ಟಿವ್ ಫ್ರೇಸ್ ಈಸ್ ಅ ಗ್ರೂಪ್ ಆಫ್ ವರ್ಡ್ಸ್ ದಟ್ ಆಕ್ಟ್ಸ್ ಲೈಕ್ ಆ್ಯನ್ ಅಡ್ಜೆಕ್ಟಿವ್ ಇನ್ ಎ ಸೆಂಟೆನ್ಸ್. ಒಂದು ಸೆಂಟೆನ್ಸ್ನಲ್ಲಿ ಅಡ್ಜೆಕ್ಟಿವ್ ಇರೋದಂಥ ಪದಗಳು ಅಡ್ಜೆಕ್ಟಿವ್ ಫ್ರೇಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್: ಶಿ ಈಸ್ ಎ ಬ್ಯೂಟಿಫುಲ್ ಗರ್ಲ್. ಅವಳು ತುಂಬ ಸುಂದರವಾಗಿದ್ದಾಳೆ. ಸೊ ಇದರಲ್ಲಿ ಬ್ಯೂಟಿಫುಲ್ ಅನ್ನೋದು ಅಡ್ಜೆಕ್ಟಿವ್, ಅವಳ ಗುಣ ಬಗ್ಗೆ ಹೇಳ್ತಾ ಇರೋದ್ರಿಂದ ಅಡ್ಜೆಕ್ಟಿವ್ ಫ್ರೇಸ್ ಆಗುತ್ತೆ. ಬ್ಯೂಟಿಫುಲ್ ಅನ್ನೋದು ಅಡ್ಜೆಕ್ಟಿವ್ ಫ್ರೇಸ್. ಹಿ ಈಸ್ ಅಡಿಕ್ಟೆಡ್ ಟು ಡ್ರಗ್ಸ್. ಅವನು ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾನೆ, ಅಭ್ಯಾಸ ಆಗಿದ್ದಾನೆ. ಸೊ ಇದರಲ್ಲಿ ಅಡಿಕ್ಟೆಡ್ ಟು ಡ್ರಗ್ಸ್ ಅನ್ನೋದು ಅಡ್ಜೆಕ್ಟಿವ್ ಫ್ರೇಸ್. ಐ ಸಾ ಎ ಬಾಯ್ ರನ್ನಿಂಗ್ ಫಾಸ್ಟ್. ನಾನು ಒಬ್ಬ ಹುಡುಗನ ನೋಡಿದೆ, ಫಾಸ್ಟಾಗಿ ಓಡ್ತಾ ಇದ್ದಾನೆ. ಈ ಸೆಂಟೆನ್ಸ್ನಲ್ಲಿ ಆ ಹುಡುಗ ಏನು ಮಾಡ್ತಾ ಇದ್ದಾನೆ? ರನ್ನಿಂಗ್ ಫಾಸ್ಟ್, ಫಾಸ್ಟಾಗಿ ಓಡ್ತಾ ಇದ್ದಾನೆ. ಸೊ ಫಾಸ್ಟ್ ಅನ್ನೋದು ಅಡ್ಜೆಕ್ಟಿವ್ ಆಗುತ್ತೆ, ರನ್ನಿಂಗ್ ಫಾಸ್ಟ್ ಅನ್ನೋದು ಅಡ್ಜೆಕ್ಟಿವ್ ಫ್ರೇಸ್. ನೆಕ್ಸ್ಟ್, ಅಡ್ವರ್ಬ್ ಫ್ರೇಸ್. ಎ ಗ್ರೂಪ್ ಆಫ್ ವರ್ಡ್ಸ್ ವಿತೌಟ್ ಹ್ಯಾವಿಂಗ್ ದ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಕಾಂಬಿನೇಷನ್ ದಟ್ ವರ್ಕ್ಸ್ ಆ್ಯಸ್ ಎನ್ ಅಡ್ವರ್ಬ್ ಇನ್ ಎ ಸೆಂಟೆನ್ಸ್. ಆ ಸೆಂಟೆನ್ಸ್ನಲ್ಲಿ ಸಬ್ಜೆಕ್ಟ್ ವರ್ಬ್ ಕಾಂಬಿನೇಷನ್ ಅನ್ನೋದು ಇರಲ್ಲ ಆ್ಯಂಡ್ ಅಡ್ವರ್ಬ್ ಪದಗಳನ್ನ ಯೂಸ್ ಮಾಡೋದನ್ನೇ ನಾವು ಅಡ್ವರ್ಬ್ ಫ್ರೇಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್: ಶಿ ಟೀಚಸ್ ಇಂಗ್ಲೀಷ್ ಅಮೇಝಿಂಗ್ ವೆಲ್. ಅವಳು ಇಂಗ್ಲೀಷ್ನ ಅದ್ಭುತವಾಗಿ ಚೆನ್ನಾಗಿ ಕಲಿಸುತ್ತಾಳೆ. ಅಮೇಝಿಂಗ್ ಅನ್ನೋದು ಅಡ್ವರ್ಬ್, ಅಮೇಝಿಂಗ್ ವೆಲ್ ಅನ್ನೋದು ಅಡ್ವರ್ಬ್ ಫ್ರೇಸ್. ಹಿ ರೈಟ್ಸ್ ದ ಎಕ್ಸಾಮ್ ವೆರಿ ಸೀರಿಯಸ್ಲಿ. ಅವನು ಎಕ್ಸಾಮ್ನ ತುಂಬ ಸೀರಿಯಸ್ ಆಗಿ ಬರೀತಾನೆ. ಅಡ್ವರ್ಬ್ ಅಂದರೆ ಏನು ಅಂತ ಕಲ್ತ್ಕೊಂಡ್ವಿ? ವರ್ಬ್ ಅಥವಾ ಅಡ್ಜೆಕ್ಟಿವ್ನ ಮಾಡಿಫೈ ಮಾಡಿ ನಮಗೆ ಇನ್ಫಾರ್ಮೇಷನ್ ತಿಳಿಸುತ್ತೆ, ಅದನ್ನೇ ಅಡ್ವರ್ಬ್ ಅಂತ ಕಲ್ತ್ಕೊಂಡ್ವಿ. ವೆರಿ ಅನ್ನೋದು ಅಡ್ವರ್ಬ್, ಸೀರಿಯಸ್ಲಿ ಅನ್ನೋದು ಅಡ್ವರ್ಬ್, ವೆರಿ ಸೀರಿಯಸ್ಲಿ ಅನ್ನೋದು ಅಡ್ವರ್ಬ್ ಫ್ರೇಸ್. ಐ ಆಮ್ ಟು ಟೈರ್ಡ್. ನಾನು ತುಂಬ ಸುಸ್ತಾಗಿದ್ದೀನಿ, ನಾನು ತುಂಬ ಟೈರ್ಡ್ ಆಗಿದ್ದೀನಿ. ಸೊ ಟು ಅನ್ನೋದು ಅಡ್ವರ್ಬ್, ಟೈರ್ಡ್ ಅನ್ನೋದು ಅಡ್ಜೆಕ್ಟಿವ್. ಟು ಅನ್ನೋದು ಏನಾಗುತ್ತೆ? ಅಡ್ವರ್ಬ್ ಫ್ರೇಸ್. ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಒಂದು ಸೆಂಟೆನ್ಸ್ನಲ್ಲಿ ಅಡ್ವರ್ಬ್ ಆದಮೇಲೆ ಆಬ್ಜೆಕ್ಟ್ ಅನ್ನೋದು ಅಡ್ಜೆಕ್ಟಿವ್ ಆದರೆ ಆವಾಗ ಅಡ್ವರ್ಬ್ ಅನ್ನೋದು ಅಡ್ವರ್ಬ್ ಫ್ರೇಸ್ ಆಗುತ್ತೆ. ಸೊ ಈ ಸೆಂಟೆನ್ಸ್ನಲ್ಲಿ ಟು ಟೈರ್ಡ್, ಟು ಅನ್ನೋದು ಅಡ್ವರ್ಬ್,
ಟೈರ್ಡ್ ಅನ್ನೋದು ಅಬ್ಜೆಕ್ಟಿವ್. ಸೊ ಅಬ್ಜೆಕ್ಟಿವ್ ಅನ್ನೋದು ಏನು, ಆಬ್ಜೆಕ್ಟ್ ಆಗಿದೆ. ಅಡ್ವರ್ಬ್ ಆದಮೇಲೆ ಅಬ್ಜೆಕ್ಟಿವ್ ಬಂದಿದೆ ಅಂದರೆ ಆಬ್ಜೆಕ್ಟ್ ಅನ್ನೋದು ಅಬ್ಜೆಕ್ಟಿವ್ ಬಂದಿದೆ ಅಂದರೆ ಅಡ್ವರ್ಬ್ ಅನ್ನೋದು ಅಡ್ವರ್ಬ್ ಫ್ರೇಸ್ ಆಗುತ್ತೆ. ಸೊ ಇದರಲ್ಲಿ ಟು ಅನ್ನೋದು ಅಡ್ವರ್ಬ್ ಫ್ರೇಸ್. ಅರ್ಥ ಆಯ್ತಾ ಫ್ರೆಂಡ್ಸ್? ನೆಕ್ಸ್ಟ್ ಅಪಾಸಿಟಿವ್ ಫ್ರೇಸ್. It modifiers which add more information about a noun or pronoun. ನೌನ್ ಅಥವಾ ಪ್ರನೌನ್ನ ಮಾಡಿಫೈ ಮಾಡಿ ಇನ್ಫಾರ್ಮೇಷನ್ನ ತಿಳಿಸುತ್ತೆ. ಅದನ್ನು ನಾವು ಅಪಾಸಿಟಿವ್ ಫ್ರೇಸ್ ಅಂತ ಹೇಳ್ತೀವಿ. ಸೀತಾ ಅವರ್ ಕ್ಲಾಸ್ ಟೀಚರ್ ಈಸ್ ಗೋಯಿಂಗ್ ಟು ಟೆಂಪಲ್. ಅಪಾಸಿಟಿವ್ ಫ್ರೇಸ್ನಲ್ಲಿ ಕಾಮಾಸ್ ಅನ್ನೋದು ನಾವು ಯೂಸ್ ಮಾಡಬೇಕು ಫ್ರೆಂಡ್ಸ್. ಸೀತಾ ಅನ್ನೋರು ನಮ್ಮ ಕ್ಲಾಸ್ ಟೀಚರ್ ಟೆಂಪಲ್ಗೆ ಹೋಗ್ತಾ ಇದ್ದಾರೆ. ಸೀತಾ ಅನ್ನೋ ವರ್ಡ್ ನೌನ್. ಆ ನೌನ್ಗೆ ಆ ನೇಮ್ಗೆ ಇನ್ನೊಂದು ನೇಮ್ ಮಾಡಿಫೈ ಆಗಿದೆ, ಅವರ್ ಕ್ಲಾಸ್ ಟೀಚರ್ ಅಂತ. ಸೀತಾ ಅವ್ರಿಗೆ ಇನ್ನೊಂದು ನೇಮ್ ಟೀಚರ್, ಅವ್ರನ್ನ ನಾವು ಟೀಚರ್ ಅಂತ ಕರಿತೀವಿ. ಸೊ ಅವರ್ ಕ್ಲಾಸ್ ಟೀಚರ್ ಅನ್ನೋದು ಅಪಾಸಿಟಿವ್ ಫ್ರೇಸ್. ರಾಮ ಮೈ ಬ್ರದರ್ ವೆಂಟ್ ಟು ಟೆಂಪಲ್. ರಾಮ ನನ್ನ ಬ್ರದರ್ ಟೆಂಪಲ್ಗೆ ಹೋಗಿದ್ದಾರೆ. ರಾಮ ಅನ್ನೋದು ನೌನ್, ಮೈ ಬ್ರದರ್ ಅನ್ನೋದು ನೌನೇ ಆಗುತ್ತೆ. ಸೊ ಆ ಟೂ ನೌನ್ಸ್ ಒಂದೇ ಪರ್ಸನ್. ಒಬ್ರು ರಾಮ ಅಂತ ಕರಿತೀವಿ, ಇನ್ನೊಬ್ರು ಮೈ ಬ್ರದರ್ ಅಂತ ಕರಿತೀವಿ. ಸೊ ನೇಮ್ನ ಮಾಡಿಫೈ ಮಾಡಿರೋದ್ರಿಂದ ಮೈ ಬ್ರದರ್ ಅನ್ನೋದು ಅಪಾಸಿಟಿವ್ ಫ್ರೇಸ್. ಸಚಿನ್ ತೆಂಡೂಲ್ಕರ್ ಅ ವೆರಿ ಫೇಮಸ್ ಕ್ರಿಕೆಟರ್ ಹ್ಯಾಸ್ ರಿಸೈನ್ಡ್. ಸಚಿನ್ ತೆಂಡೂಲ್ಕರ್ ತುಂಬ ಫೇಮಸ್ ಕ್ರಿಕೆಟರ್, ರಿಸೈನ್ ಮಾಡಿದ್ದಾರೆ. ಸಚಿನ್ ತೆಂಡೂಲ್ಕರ್ಗೆ ಇನ್ನೊಂದು ನೇಮ್ ಏನು, ಫೇಮಸ್ ಕ್ರಿಕೆಟರ್. ಸೊ ಸಚಿನ್ ತೆಂಡೂಲ್ಕರ್ ಅನ್ನೋದು ನೌನ್, ಕ್ರಿಕೆಟರ್ ಅನ್ನೋದು ನೌನೇ. ಸೊ ಈ ಟೂ ನೌನ್ಸ್ ಸೇಮ್ ಪರ್ಸನ್. ಸಚಿನ್ ತೆಂಡೂಲ್ಕರ್ ಅವ್ರ ನೇಮ್ನ ಮಾಡಿಫೈ ಮಾಡಿದ್ದೀವಿ, ಏನಂತ, ಫೇಮಸ್ ಕ್ರಿಕೆಟರ್ ಅಂತ. ಸೊ ಮಾಡಿಫೈ ಮಾಡಿ ಹೇಳ್ತಾ ಇರೋದ್ರಿಂದ ವೆರಿ ಫೇಮಸ್ ಕ್ರಿಕೆಟರ್ ಅನ್ನೋದು ಅಪಾಸಿಟಿವ್ ಫ್ರೇಸ್. ಅರ್ಥ ಆಯ್ತಾ ಫ್ರೆಂಡ್ಸ್? ನೆಕ್ಸ್ಟ್ ಅಬ್ಸಲ್ಯೂಟ್ ಫ್ರೇಸ್. ಇಟ್ ಕನ್ಸಿಸ್ಟ್ಸ್ ಆಫ್ ಅ ನೌನ್ ಆರ್ ಪ್ರನೌನ್, ಎ ಪಾರ್ಟಿಸಿಪಲ್ ಆ್ಯಂಡ್ ಲಿಂಕ್ಡ್ ಮಾಡಿಫೈಯರ್ಸ್. ನೌನ್ ಅಥವಾ ಪ್ರನೌನ್ನ ಪಾರ್ಟಿಸಿಪಲ್ ಅನ್ನೋದು ಲಿಂಕ್ ಮಾಡಿ ಮಾಡಿಫೈ ಮಾಡುತ್ತೆ, ಅದನ್ನೇ ಅಬ್ಸಲ್ಯೂಟ್ ಫ್ರೇಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್: ದ ವೆಡ್ಡಿಂಗ್ ಫಿಕ್ಸ್ಡ್, ಎವ್ರಿ ಒನ್ ಈಸ್ ಹ್ಯಾಪಿ. ವೆಡ್ಡಿಂಗ್ ಫಿಕ್ಸ್ ಆಗಿದೆ, ಎಲ್ಲರೂ ಹ್ಯಾಪಿಯಾಗಿದ್ದಾರೆ. ಅಂದರೆ ವೆಡ್ಡಿಂಗ್ ಫಿಕ್ಸ್ ಆಗಿರೋದ್ರಿಂದ ಎಲ್ಲರೂ ಹ್ಯಾಪಿಯಾಗಿದ್ದಾರೆ ಅಂತ ಮೀನಿಂಗ್ ಬರುತ್ತೆ. ವೆಡ್ಡಿಂಗ್ ಅನ್ನೋದು ನೌನ್ನ ನಾವು ಪಾರ್ಟಿಸಿಪಲ್ ಅನ್ನೋದು ಲಿಂಕ್ ಮಾಡಿ ಮಾಡಿಫೈ ಮಾಡಿರೋದ್ರಿಂದ ದ ವೆಡ್ಡಿಂಗ್ ಫಿಕ್ಸ್ಡ್ ಅನ್ನೋದು ಅಬ್ಸಲ್ಯೂಟ್ ಫ್ರೇಸ್. ದ ಸ್ಟೂಡೆಂಟ್ಸ್ ಸ್ಟ್ಯಾಂಡಿಂಗ್ ಸೈಡ್ ಬೈ ಸೈಡ್ ಸ್ಯಾಂಗ್ ದ ನ್ಯಾಷನಲ್ ಸಾಂಗ್ ಟುಗೆದರ್. ಸ್ಟೂಡೆಂಟ್ಸ್ ಜೊತೆಗೆ ನಿಂತುಕೊಂಡು ಒಟ್ಟಿಗೆ ನ್ಯಾಷನಲ್ ಸಾಂಗ್ನ ಹಾಡಿದ್ದಾರೆ. ಸ್ಟ್ಯಾಂಡಿಂಗ್ ಅನ್ನೋ ಪದನ್ನ ಪಾರ್ಟಿಸಿಪಲ್ನ ಲಿಂಕ್ ಮಾಡಿ ಮಾಡಿಫೈ ಮಾಡಿದ್ದೀವಿ. ಸ್ಟ್ಯಾಂಡಿಂಗ್ ಸೈಡ್ ಬೈ ಸೈಡ್ ಅನ್ನೋದು ಅಬ್ಸಲ್ಯೂಟ್ ಫ್ರೇಸ್. ಶಿ ಹ್ಯಾವಿಂಗ್ ಬುಕ್ಸ್ ಇನ್ ಹರ್ ಹ್ಯಾಂಡ್ಸ್ ವಾಸ್ ಗೋಯಿಂಗ್ ಟು ಸ್ಕೂಲ್. ಅವಳ ಕೈಯಲ್ಲಿ ಬುಕ್ಸ್ ಇಟ್ಕೊಂಡು ಸ್ಕೂಲ್ ಹೋಗ್ತಾ ಇದ್ಲು. ಹ್ಯಾವಿಂಗ್ ಬುಕ್ಸ್ ಇನ್ ಹರ್ ಹ್ಯಾಂಡ್ಸ್ ಅನ್ನೋದು ಅಬ್ಸಲ್ಯೂಟ್ ಫ್ರೇಸ್. ನೆಕ್ಸ್ಟ್ ಪ್ರಿಪೋಸಿಷನಲ್ ಫ್ರೇಸ್. ಇಟ್ ಮೋಸ್ಟ್ಲಿ ಬಿಗಿನ್ಸ್ ವಿತ್ ಪ್ರಿಪೋಸಿಷನ್ಸ್ ಆ್ಯಂಡ್ ಎಂಡ್ಸ್ ವಿತ್ ಅನ್ ಆಬ್ಜೆಕ್ಟ್ ಆಫ್ ಎ ಪ್ರಿಪೋಸಿಷನ್. ಒಂದು ಫ್ರೇಸ್ನಲ್ಲಿ ಪ್ರಿಪೋಸಿಷನ್ ಅನ್ನೋದು ಸ್ಟಾರ್ಟ್ ಆಗಿ ಆಬ್ಜೆಕ್ಟ್ ಅನ್ನೋದು ಎಂಡ್ ಆಗಿದ್ರೆ ಅದನ್ನು ನಾವು ಪ್ರಿಪೋಸಿಷನಲ್ ಫ್ರೇಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್: ದ ಕ್ಯಾಟ್ ಈಸ್ ಸಿಟಿಂಗ್ ಅಂಡರ್ ದ ಟೇಬಲ್. ಟೇಬಲ್ ಕೆಳಗಡೆ ಕ್ಯಾಟ್ ಕೂತ್ಕೊಂಡಿದೆ. ಅಂಡರ್ ಅನ್ನೋದು ಪ್ರಿಪೋಸಿಷನ್, ಟೇಬಲ್ ಅನ್ನೋದು ನೌನ್ ಆಬ್ಜೆಕ್ಟ್. ಸೊ ಅಂಡರ್ ದ ಟೇಬಲ್ ಅನ್ನೋದು ಪ್ರಿಪೋಸಿಷನಲ್ ಫ್ರೇಸ್. ಈ ಫ್ರೇಸ್ನಲ್ಲಿ ಅಂಡರ್ ಅನ್ನೋ ಪ್ರಿಪೋಸಿಷನ್ ಸ್ಟಾರ್ಟ್ ಆಗಿ ದ ಟೇಬಲ್ ನೌನ್ ಆಬ್ಜೆಕ್ಟ್ ಅನ್ನೋದು ಎಂಡ್ ಆಗಿದೆ. ಸೊ ಪ್ರಿಪೋಸಿಷನಲ್ ಫ್ರೇಸ್ ಅಂತ ಹೇಳ್ತೀವಿ. ಐ ಸಾ ಹಿಮ್ ಅಟ್ ದ ಸ್ಕೂಲ್. ನಾನು ಅವನ್ನ ಸ್ಕೂಲ್ ಹತ್ರ ನೋಡಿದೆ. ಅಟ್ ಅನ್ನೋದು ಪ್ರಿಪೋಸಿಷನ್, ದ ಸ್ಕೂಲ್ ಅನ್ನೋದು ನೌನ್ ಆಬ್ಜೆಕ್ಟ್. ಸೊ ಅಟ್ ದ ಸ್ಕೂಲ್ ಅನ್ನೋದು ಪ್ರಿಪೋಸಿಷನಲ್ ಫ್ರೇಸ್. ಶಿ ಗೇವ್ ದ ಥಿಂಗ್ಸ್ ಟು ದ ಪೂರ್. ಅವಳು ವಸ್ತುಗಳನ್ನು ಬಡವರಿಗೆ ಕೊಟ್ಟಿದ್ದಾಳೆ. ಟು ಅನ್ನೋದು ಪ್ರಿಪೋಸಿಷನ್, ದ ಪೂರ್ ಅನ್ನೋದು ಆಬ್ಜೆಕ್ಟ್. ಸೊ ಟು ದ ಪೂರ್ ಅನ್ನೋದು ಪ್ರಿಪೋಸಿಷನಲ್ ಫ್ರೇಸ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಪಾರ್ಟಿಸಿಪಲ್ ಫ್ರೇಸ್. ಇಟ್ ಬಿಗಿನ್ಸ್ ವಿತ್ ಎ ಪ್ರೆಸೆಂಟ್ ಪಾರ್ಟಿಸಿಪಲ್ ಆರ್ ಪಾಸ್ಟ್ ಪಾರ್ಟಿಸಿಪಲ್. ಇಟ್ ಈಸ್ ಅ ಜಸ್ಟ್ ಫಾರ್ಮ್ ಆಫ್ ಎ ವರ್ಬ್ ದಟ್ ಫಂಕ್ಷನ್ಸ್ ಆಸ್ ಎನ್ ಅಡ್ಜೆಕ್ಟಿವ್. ಒಂದು ಫ್ರೇಸ್ನಲ್ಲಿ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಥವಾ ಪಾಸ್ಟ್ ಪಾರ್ಟಿಸಿಪಲ್ನಿಂದ ಸ್ಟಾರ್ಟ್ ಆಗಿ ವರ್ಬ್ ಫಂಕ್ಷನ್ಸ್ನ ಅಡ್ಜೆಕ್ಟಿವ್ ಅಂತ ತಿಳಿಸ್ತಾ ಇರುತ್ತೆ. ಅದನ್ನೇ ನಾವು ಪಾರ್ಟಿಸಿಪಲ್ ಫ್ರೇಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್: ಲುಕಿಂಗ್ ಅಟ್ ದ ಕಾಪ್ ಹಿ ಡ್ರಾಪ್ಡ್ ದಿ ಗನ್. ಪೊಲೀಸ್ನ ನೋಡಿದ ತಕ್ಷಣ ಅವನು ಗನ್ ಕೈ ಬಿಟ್ಟಿದ್ದಾನೆ. ಲುಕಿಂಗ್ ಅನ್ನೋದು ಪ್ರೆಸೆಂಟ್ ಪಾರ್ಟಿಸಿಪಲ್, ಲುಕ್ ಅನ್ನೋದು ಅಡ್ಜೆಕ್ಟಿವ್. ಸೊ ಲುಕಿಂಗ್ ಅಟ್ ದ ಕಾಪ್ ಅನ್ನೋದು ಪಾರ್ಟಿಸಿಪಲ್ ಫ್ರೇಸ್. ದ ಬಾಯ್ಸ್ ಸ್ಟ್ಯಾಂಡಿಂಗ್ ಬೈ ದ ಟ್ರೀ ವರ್ ಕ್ವಾರಲಿಂಗ್. ಹುಡುಗರು ಮರ ಪಕ್ಕದಲ್ಲಿ ನಿಂತುಕೊಂಡು ಜಗಳ ಮಾಡ್ತಾ ಇದ್ರು. ಸ್ಟ್ಯಾಂಡಿಂಗ್ ಬೈ ದ ಟ್ರೀ ಅನ್ನೋದು ಪಾರ್ಟಿಸಿಪಲ್ ಫ್ರೇಸ್. ರಾಮ ಈಸ್ ಇಂಟ್ರೆಸ್ಟೆಡ್ ಟು ಬೈ ಎ ಟಿವಿ ಸ್ಟ್ಯಾಂಡ್ ಮೇಡ್ ಆಫ್ ವುಡ್. ರಾಮನ್ಗೆ ವುಡ್ನಿಂದ ಮಾಡಿರೋಂಥ ಟಿವಿ ಸ್ಟ್ಯಾಂಡ್ನ ಪರ್ಚೇಸ್ ಮಾಡಬೇಕು ಅಂತ, ಅಂದರೆ ತಗೋಬೇಕು ಅಂತ ಇಂಟ್ರೆಸ್ಟ್ ಇದೆ. ಈ ಸೆಂಟೆನ್ಸ್ನಲ್ಲಿ ಯಾವುದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ? ಟಿವಿ ಸ್ಟ್ಯಾಂಡ್ ಮೇಡ್ ಆಫ್ ವುಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೇಡ್ ಆಫ್ ವುಡ್ ಅನ್ನೋದು ಅಬ್ಜೆಕ್ಟಿವ್ ತಿಳಿಸ್ತಾ ಇದೆ. ಸೊ ಮೇಡ್ ಆಫ್ ವುಡ್ ಅನ್ನೋದು ಪಾರ್ಟಿಸಿಪಲ್ ಫ್ರೇಸ್. ನೆಕ್ಸ್ಟ್ ಜೆರನ್ ಫ್ರೇಸ್. ಇಟ್ ಈಸ್ ಎ ಗ್ರೂಪ್ ಆಫ್ ವರ್ಡ್ಸ್ that does not contain the subject plus verb combination
that starts with a gerund and work as a noun in a sentence. Gerund ಅಂದರೆ ಫ್ರೆಂಡ್ಸ್ ing ing ಫಾರ್ಮ್. ಈ ಸೆಂಟೆನ್ಸ್ನಲ್ಲಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಕಾಂಬಿನೇಷನ್ ಅನ್ನೋದು ಇರಲ್ಲ. ಆ ಪದಗಳು ಜೆರಂಡ್ನಿಂದ ಸ್ಟಾರ್ಟ್ ಆಗಿ ನೌನ್ನ ತಿಳಿಸುತ್ತೆ. ಅದನ್ನೇ ನಾವು ಜೆರಂಡ್ ಫ್ರೇಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್: ಸ್ಲೀಪಿಂಗ್ ಅರ್ಲಿ ಅಟ್ ನೈಟ್ ಈಸ್ ಗುಡ್ ಫಾರ್ ಹೆಲ್ತ್. ನೈಟ್ ಬೇಗ ಮಲಗೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸ್ಲೀಪಿಂಗ್ ಅನ್ನೋದು ಜೆರಂಡ್ ing ಫಾರ್ಮ್ ಇದೆ ಅಲ್ವಾ. ಈ ಸೆಂಟೆನ್ಸ್ನಲ್ಲಿ ಏನು ಮಾಡಿದ್ರೆ ಒಳ್ಳೆಯದು ನಮಗೆ? ಸ್ಲೀಪಿಂಗ್. ಸೊ ಸ್ಲೀಪಿಂಗ್ ಅರ್ಲಿ ಅನ್ನೋದು ನಮಗೆ ಜೆರಂಡ್ ಫ್ರೇಸ್. ಶಿ ಈಸ್ ಸಿಂಗಿಂಗ್ ಎ ಸಾಂಗ್. ಅವಳು ಹಾಡು ಆಡ್ತಾ ಇದ್ದಾಳೆ. ಸೊ ಏನು ಮಾಡ್ತಾ ಇದ್ದಾಳೆ ಅಂದರೆ ಸಿಂಗಿಂಗ್ ing ಫಾರ್ಮ್ ಇದೆ ಅಲ್ವಾ. ಸಿಂಗಿಂಗ್ ಎ ಸಾಂಗ್ ಅನ್ನೋದು ಜೆರಂಡ್ ಫ್ರೇಸ್. ಮೇಕಿಂಗ್ ಮಿಸ್ಟೇಕ್ಸ್ ಈಸ್ ಎ ಪಾರ್ಟ್ ಆಫ್ ಲರ್ನಿಂಗ್. ತಪ್ಪುಗಳನ್ನು ಮಾಡುವುದು ಕಲಿಕೆಯ ಒಂದು ಪಾರ್ಟ್ ಆಗಿದೆ. ಏನು ಮಾಡ್ತಾ ಇರೋದು ಅಂದರೆ ಮೇಕಿಂಗ್ ಮಿಸ್ಟೇಕ್ಸ್ ing ಫಾರ್ಮ್ ಬಂದಿದೆ ಅಲ್ವಾ. ಸೊ ಮೇಕಿಂಗ್ ಮಿಸ್ಟೇಕ್ಸ್ ಅನ್ನೋದು ಜೆರಂಡ್ ಫ್ರೇಸ್. ನೆಕ್ಸ್ಟ್ ಇನ್ಫಿನಿಟಿವ್ ಫ್ರೇಸ್. ಇಟ್ ಸ್ಟಾರ್ಟ್ಸ್ ವಿತ್ ಅನ್ ಇನ್ಫಿನಿಟಿವ್ ಆ್ಯಂಡ್ ವರ್ಕ್ಸ್ ಆಸ್ ಎ ನೌನ್, ಅನ್ ಅಡ್ಜೆಕ್ಟಿವ್ ಆರ್ ಅನ್ ಅಡ್ವರ್ಬ್ ಇನ್ ಎ ಸೆಂಟೆನ್ಸ್. ಇನ್ಫಿನಿಟಿವ್ ಅಂದರೆ ಫ್ರೆಂಡ್ಸ್ 2 + v1 2 ಅಂತ ಯೂಸ್ ಮಾಡ್ತಾ ಇರ್ತೀವಿ. ಆ ಸೆಂಟೆನ್ಸ್ನಲ್ಲಿ ಇನ್ಫಿನಿಟಿವ್ನಿಂದ ಸ್ಟಾರ್ಟ್ ಆಗಿ ನೌನ್ ಅಥವಾ ಅಡ್ಜೆಕ್ಟಿವ್ ಅಥವಾ ಅಡ್ವರ್ಬ್ನ ತಿಳಿಸ್ತಾ ಇರುತ್ತೆ. ಆ ಫ್ರೇಸ್ನ ನಾವು ಇನ್ಫಿನಿಟಿವ್ ಫ್ರೇಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್: ರಾಮ ಲವ್ಸ್ ಟು ಪ್ಲೇ ಬಾಸ್ಕೆಟ್ಬಾಲ್. ರಾಮನ್ಗೆ ಬಾಸ್ಕೆಟ್ಬಾಲ್ ಆಟ ಆಡೋದಂದರೆ ಇಷ್ಟ. ಇದರಲ್ಲಿ ಏನು ಆಟ ಆಡೋದು ಅಂದರೆ ಬಾಸ್ಕೆಟ್ಬಾಲ್. ಸೊ ಟು ಪ್ಲೇ ಅನ್ನೋದು ಇನ್ಫಿನಿಟಿವ್ ಆಗುತ್ತೆ. 2 + v1 v1 ಅಂದರೆ ಪ್ಲೇ ವರ್ಬ್ ಆಗುತ್ತೆ. ಸೊ ಇನ್ಫಿನಿಟಿವ್ ಅನ್ನೋದು ತಿಳಿಸ್ತಲ್ವಾ. ಟು ಪ್ಲೇ ಬಾಸ್ಕೆಟ್ಬಾಲ್ ಅನ್ನೋದು ಇನ್ಫಿನಿಟಿವ್ ಫ್ರೇಸ್. ಮೈ ಗೋಲ್ ಈಸ್ ಟು ಸ್ಪ್ರೆಡ್ ಹ್ಯಾಪಿನೆಸ್. ನನ್ನ ಗುರಿ ಏನು? ಸಂತೋಷವನ್ನು ಸ್ಪ್ರೆಡ್ ಮಾಡೋದು. ಟು ಸ್ಪ್ರೆಡ್. ಸೊ ಇಲ್ಲಿ ಇನ್ಫಿನಿಟಿವ್ ತಿಳಿಸ್ತಾ ಇದೆ ಅಲ್ವಾ. ಸೊ ಟು ಸ್ಪ್ರೆಡ್ ಹ್ಯಾಪಿನೆಸ್ ಅನ್ನೋದು ಇನ್ಫಿನಿಟಿವ್ ಫ್ರೇಸ್. ಇಟ್ ಈಸ್ ದ ಟೈಮ್ ಟು ಲರ್ನ್ ಇಂಗ್ಲೀಷ್. ಇದು ಇಂಗ್ಲೀಷ್ ಕಲಿಯೋ ಸಮಯ. ಟು ಲರ್ನ್ ಅನ್ನೋದು ಇನ್ಫಿನಿಟಿವ್. ಟು ಲರ್ನ್ ಇಂಗ್ಲೀಷ್ ಅನ್ನೋದು ಇನ್ಫಿನಿಟಿವ್ ಫ್ರೇಸ್. ಅರ್ಥ ಆಯ್ತಾ ಫ್ರೆಂಡ್ಸ್? ಕನ್ಫ್ಯೂಸ್ ಆಗಬೇಡಿ, ಏನಿಲ್ಲ, ತುಂಬ ಈಸಿನೇ. ಫ್ರೇಸ್ ಅಂದರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಕಾಂಬಿನೇಷನ್ ಅನ್ನೋದು ಇರಲ್ಲ. ಫ್ರೇಸ್ ಅಂದರೆ ಮೀನಿಂಗ್ ಇರುತ್ತೆ, ಆದರೆ ಕಂಪ್ಲೀಟ್ ಸೆಂಟೆನ್ಸ್ ಕಂಪ್ಲೀಟ್ ಮೀನಿಂಗ್ ಅನ್ನೋದು ಇರಲ್ಲ. ನೌನ್ ಫ್ರೇಸ್ ಅಂದರೆ ನೌನ್ ಪದಗಳು ಸಬ್ಜೆಕ್ಟಲ್ಲಿದ್ರೂ ಆಬ್ಜೆಕ್ಟಲ್ಲಿದ್ರೂ ನೌನ್ ಫ್ರೇಸ್ ಅಂತ ಹೇಳ್ತೀವಿ. ವರ್ಬ್ ಫ್ರೇಸ್ ಅಂದರೆ ಹೆಲ್ಪಿಂಗ್ ವರ್ಬ್ ಮತ್ತು ಮೇನ್ ವರ್ಬ್ನ ನಾವು ವರ್ಬ್ ಫ್ರೇಸ್ ಅಂತ ಹೇಳ್ತೀವಿ. ಅಡ್ಜೆಕ್ಟಿವ್ ಫ್ರೇಸ್ ಅಂದರೆ ಅಡ್ಜೆಕ್ಟಿವ್ ಇರೋದಂಥ ಪದಗಳನ್ನ ಅಡ್ಜೆಕ್ಟಿವ್ ಫ್ರೇಸ್ ಅಂತೀವಿ. ಅಡ್ವರ್ಬ್ ಯೂಸ್ ಮಾಡೋಂಥ ಪದಗಳನ್ನ ಅಡ್ವರ್ಬ್ ಫ್ರೇಸ್ ಅಂತೀವಿ. ಪ್ರಿಪೋಸಿಷನಲ್ ಫ್ರೇಸ್ ಅಂದರೆ ಪ್ರಿಪೋಸಿಷನ್ ಪ್ಲಸ್ ಆಬ್ಜೆಕ್ಟ್ ಇರೋದನ್ನ ಪ್ರಿಪೋಸಿಷನಲ್ ಫ್ರೇಸ್ ಅಂತೀವಿ. ಅಪಾಸಿಟಿವ್ ಫ್ರೇಸ್ ಅಂದರೆ ನೌನ್ ಅಥವಾ ಪ್ರನೌನ್ನ ಬದಲಾಗಿ ಮೋರ್ ಇನ್ಫಾರ್ಮೇಷನ್ ಅನ್ನೋದು ತಿಳಿಸ್ತಾ ಇರುತ್ತೆ. ಇನ್ಫಿನಿಟಿವ್ ಫ್ರೇಸ್ ಅಂದರೆ 2 + ವರ್ಬ್ ಫಾರ್ಮ್ ಅನ್ನೋದು ತಿಳಿಸ್ತಾ ಇರುತ್ತೆ. ಅದನ್ನೇ ನಾವು ಇನ್ಫಿನಿಟಿವ್ ಫ್ರೇಸ್ ಅಂತ ಹೇಳ್ತೀವಿ. ರಿಮೈನಿಂಗ್ 3 ಫ್ರೇಸಸ್ ಅಬ್ಸಲ್ಯೂಟ್, ಜೆರಂಡ್, ಪಾರ್ಟಿಸಿಪಲ್ ಈ 3 ಆಲ್ಮೋಸ್ಟ್ ಸೇಮ್ ಇರುತ್ತೆ ಫ್ರೆಂಡ್ಸ್. ವರ್ಬ್ ಪ್ಲಸ್ ing ಫಾರ್ಮ್ ಅನ್ನೋದು ಯೂಸ್ ಮಾಡಿ ಫ್ರೇಸಸ್ನ ತಿಳಿಸ್ತಾ ಇರುತ್ತೆ. ಎಲ್ಲಿ ಯೂಸ್ ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕು, ಅದಂದರೆ ಏನು ಅನ್ನೋದು ನಮಗೆ ಗೊತ್ತಾಗಬೇಕು. ಸೊ ರೆಗ್ಯುಲರ್ ಆಗಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಫ್ರೇಸಸ್ ಅಂದರೆ ಏನು ಅನ್ನೋದು ನಿಮ್ಗೆ ಈಸಿಯಾಗಿ ಬಂದ್ಬಿಡುತ್ತೆ ಫ್ರೆಂಡ್ಸ್. ನಿಮ್ಮ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊತಾ ಇದ್ದೀನಿ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಬಾಯ್.